ನಮಸ್ತೆ ಸ್ನೇಹಿತರೆ, ಈ ತಿಂಗಳು ಜೂನ್ ನಿರ್ಜಲ ಏಕಾದಶಿ ಯಾವಾಗ ಬಂದಿದೆ, ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದಲ್ಲಿ 2026ರಲ್ಲಿ ಬರುವಂತಹ ಈ ಏಕಾದಶಿನ ನಿರ್ಜಲ ಏಕಾದಶಿ ಅಥವಾ ಭೀಮಸೇನ ಏಕಾದಶಿ ಅಂತ ಹೇಳಲಾಗುತ್ತೆ. ಭೀಮಸೇನ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂದರೆ, ಈ ಏಕಾದಶಿ ನಿರ್ಜಲ ಏಕಾದಶಿ ಅಷ್ಟು ವರ್ಷದಲ್ಲಿ 24 ಏಕಾದಶಿ ಬರ್ತವೆ. ಯಾವ ಏಕಾದಶಿ ಮಾಡಲಿಲ್ಲ ನಮಗಾಗಲ್ಲ ಪ್ರತಿ ತಿಂಗಳು ಮಾಡೋಕ್ಕೆ ಅಂತಂದರೆ, ಈ ನಿರ್ಜಲ ಏಕಾದಶಿ ಅಂದರೆ ಒಂದು ತೊಟ್ಟು ನೀರು ಸಹಿತ ತಗೊಳ್ಳದೆ ಏಕಾದಶಿಯನ್ನು ಮಾಡುವಂತಹದ್ದು ನಿರ್ಜಲ ಏಕಾದಶಿ ಅಂತ ಹೇಳಲಾಗುತ್ತೆ. ಇದನ್ನು ಮಹಾಭಾರತದಲ್ಲಿ ಭೀಮ ಮಾಡಿರ್ತಾನೆ. ಅವನಿಗೆ ಪ್ರತಿ ತಿಂಗಳು ಏಕಾದಶಿ ಮಾಡೋಕ್ಕಾಗದ ಕಾರಣ ಈ ನಿರ್ಜಲ ಏಕಾದಶಿಯನ್ನು ನೀರನ್ನು ಸಹಿತ ತೆಗೆದುಕೊಳ್ಳದೆ ಏಕಾದಶಿ ಮಾಡೋದ್ರಿಂದ ಭೀಮಸೇನ ಏಕಾದಶಿ ಅಂತ ಕರೆಯಲಾಗುತ್ತೆ. ಇವಾಗ ಈ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ನೋಡೋಣ ಬನ್ನಿ. ಇದೇ ತಿಂಗಳು ಜೂನ್ 24ನೇ ತಾರೀಕು ಬುಧವಾರ 6:10 ಸಾಯಂಕಾಲ ಶುರುವಾಗುತ್ತೆ. ಮುಕ್ತಾಯವಾಗೋದು ಗುರುವಾರ 8:10 ಮುಕ್ತಾಯವಾಗುತ್ತೆ. ನಮಗೆ ಸಂಪೂರ್ಣವಾಗಿ ಅಂದರೆ ನಮ್ಗೆ ಸೂರ್ಯೋದಯ ಯಾವಾಗ ಬರುತ್ತೆ ಆವಾಗ ನಾವು ಈ ಹಬ್ಬಗಳನ್ನು, ಹುಣ್ಣಿಮೆಗಳನ್ನು, ಅಮಾವಾಸ್ಯೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಗುರುವಾರ ನಮಗೆ ಸಂಪೂರ್ಣವಾಗಿ ಏಕಾದಶಿ ಸಿಗುತ್ತೆ. ಏಕೆಂದರೆ ಗುರುವಾರ ಬಂದಿರೋದ್ರಿಂದ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಈ ಏಕಾದಶಿನ ಶುರು ಮಾಡಬೇಕಾಗುತ್ತೆ. ಈಗ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಉಪವಾಸ ಇರಬೇಕಂತ ನೋಡ್ತಾ ಹೋಗೋಣ. ನಮಗೆ ಗುರುವಾರ ಬಂದಿರೋದ್ರಿಂದ ಸೂರ್ಯೋದಯ ಸಿಗುತ್ತೆ. ಆದ ಕಾರಣ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದುಬಿಟ್ಟು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ, ನೀವು ಸ್ನಾನ ಮಾಡುವಂತಹ ನೀರಿಗಾಗಲಿ ಸ್ವಲ್ಪ ಅರಿಶಿಣ ಉಪ್ಪನ್ನು ಹಾಕಿ ಸ್ನಾನ ಮಾಡಿ, ಆಮೇಲೆ ನೀವು ಶುಚಿರ್ಭವಿತರಾದ ಮೇಲೆ ನೀವು ಬಿಳಿ ವಸ್ತ್ರವನ್ನು ಉಟ್ಕೋಬೇಕಾಗುತ್ತೆ. ಇಲ್ಲ ಹಳದಿ ವಸ್ತ್ರವನ್ನು ಉಟ್ಕೊಂಡು ದೇವರಲ್ಲಿ ಅವತ್ತಿಗೆ ಏನೂ ನೈವೇದ್ಯ ಇರೋದಿಲ್ಲ. ದೇವರಿಗೆ, ರಾಯರಿಗಾಗಲಿ ವಿಷ್ಣುಗಾಗಲಿ ಬರೀ ತುಳಸಿಯನ್ನು ನೀವು ಸಮರ್ಪಣೆ ಮಾಡಬೇಕಾಗುತ್ತೆ. ಆಮೇಲೆ ನಾವು 2 ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಹಳದಿ ವಸ್ತ್ರ, ಯಾವುದಾದ್ರೂ ಹಳದಿ ವಸ್ತ್ರ ಇದ್ದರೆ ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ನೀವು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ. ನೀವು ಸಂಕಲ್ಪ ಮಾಡ್ಕೋಬೇಕು, ಇವತ್ತು ನಾನು ನಿರ್ಜಲ ಏಕಾದಶಿ ಇರ್ತೀನಿ, ನನಗೆ ಇದರಲ್ಲಿ ಏನಾದರೂ ತೊಂದರೆ ಆಗೋದಿರೋ ಥರ ನೀನು ನೋಡ್ಕೋ ತಂದೆ. ರಾಯರಿಗಾಗಲಿ ವಿಷ್ಣುವಿಗಾಗಲಿ, ನೀವು ವಿಷ್ಣುವಿನ ಅಂಶ, ಕೃಷ್ಣನಿಗೆ ಯಾವುದೇ ಅಂಶ ಆಗಿದ್ರೂ ಪರವಾಗಿಲ್ಲ, ಅವರಿಗೆ ನೀವು ಕೇಳ್ಕೋಬೇಕು, ನಾನು ಇವತ್ತು ಉಪವಾಸ ಇರ್ತೀನಿ, ಯಾವುದೇ ರೀತಿ ತೊಂದರೆ ಆಗದಂಗೆ ನನ್ನ ಕಷ್ಟ ಕಾರ್ಪಣ್ಯಗಳನ್ನು ನೀನು ಬಗೆಹರಿಸು ಅಂತ ದೇವರ ಹತ್ರ ಬೇಡ್ಕೊಂಡು ಶುರು ಮಾಡಬೇಕು. ಅವತ್ತಿನ ದಿನ ಯಾವುದೇ ಥರದ ಊಟನ ನೀವು ಮಾಡುವಂತಿಲ್ಲ. ಆಮೇಲೆ ಯಾವುದೇ ಹಣ್ಣು ನೀರು ಸಹಿತ ನೀವು ತೆಗೆದುಕೊಳ್ಳುವಂತಿಲ್ಲ. ನಿಮಗೆ ತೀರಾ ಆಗಲ್ಲ, ನಾವು ಪ್ರೆಗ್ನೆಂಟು, ವಯಸ್ಸಾಗಿದೆ ಅನ್ನೋದಾದರೆ ನೀವು ಸ್ವಲ್ಪ ಏನಾದರೂ ಹಣ್ಣನ್ನು ತಗೋಬೇಕು, ಇಲ್ಲ ನೀರನ್ನು ತಗೋಬೋದು. ಆದರೆ ನಿಮಗೆ ಮಾಡೋಕ್ಕಾದರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಆಗಲ್ಲ, ನಮಗೆ ಹುಷಾರಿಲ್ಲ, ಪೇಷಂಟ್ ಯಾರನ್ನ ಇದ್ದೀವಿ ಅಥವಾ ಪ್ರೆಗ್ನೆಂಟ್ ಇದ್ದಾರೆ, ಇಲ್ಲ ನಮಗೆ ಇವತ್ತು ಈ ತಿಂಗಳು ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ನೀವು ನೆಕ್ಸ್ಟು ನೋಡೋದಾದರೆ ಅವತ್ತಿನ ದಿನ ಪಠನೆ ಮಾಡಬೇಕಾಗಿತ್ತು. ವಿಷ್ಣುವನ್ನ ನೀವು ನೆನೆಸ್ಕೋಬೇಕಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೀವು 108 ಸತಿ ಹೇಳ್ಕೋಬೇಕಾಗುತ್ತೆ. ನಿಮಗೆ ಆಗಲ್ಲ 108 ಸತಿ ಅನ್ನೋದಾದರೆ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕಾಗುತ್ತೆ, ಇಲ್ಲ ಪಠನೆ ಮಾಡಬಹುದು, ಇಲ್ಲ ವಿಷ್ಣು ಜಪ ಕೂಡ ನೀವು ಮಾಡಬಹುದು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರನಾದರೂ ನೀವು ಹೇಳ್ಕೋಬಹುದು. ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ತುಳಸಿಗೆ ನೀವು ಅವತ್ತಿನ ದಿನ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಬೆಳಗ್ಗೆ ಮತ್ತು ಸಾಯಂಕಾಲ. ನಿರ್ಜಲ ಏಕಾದಶಿ ಆಗಿರೋದ್ರಿಂದ ತುಳಸಿಗೂ ತುಂಬ ಮಹತ್ವ ಇದೆ. ವಿಷ್ಣುವಿನ ಯಾವುದೇ ಪೂಜೆಯಲ್ಲೂ ತುಳಸಿಗೆ ಪಾಲಿದ್ದೇ ಇರುತ್ತೆ. ಆಮೇಲೆ ಅವತ್ತಿನ ದಿನ ದಾನ ಧರ್ಮಕ್ಕೆ ತುಂಬ ಪ್ರಶಸ್ತವಾದಂತಹ ದಿನವಾಗಿರುತ್ತೆ. ನೀವೇನಾದರೂ ವಯಸ್ಸಾದವರಿಗಾಗಲಿ ಹಸಿದವರಿಗಾಗಲಿ ಊಟ ಕೊಡೋದಾಗಲಿ, ಇಲ್ಲ ನೀವು ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ಮಾಡಿದರೆ ನಿಮ್ಗೆ ಅವತ್ತಿನ ದಿನ ನೀವೇನು ಕೊಡ್ತೀರೋ ಅದು ನಿಮಗೆ
ಪಾಪ ಕಳೆದ್ಬಿಟ್ಟು ಪುಣ್ಯಕ್ಕೆ ನಿಮಗೆ ಲಾಭವನ್ನು ಸಿಗುವಂತಹದ್ದು. ಆಮೇಲೆ ರಾಯರ ಮಠಕ್ಕಾಗಲಿ, ಕೃಷ್ಣನ ವಿಷ್ಣುವಿನ ಮಠ ಮಂದಿರಗಳಾಗಲಿ ಹೋಗಿ ಬರುವಂಥದ್ದು, ಅಲ್ಲಿ ತುಳಸಿನ ಡೊನೇಟ್ ಮಾಡುವಂಥದ್ದು, ತುಳಸಿ ಕೊಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬರುವಂಥದ್ದಾಗಲಿ, ಅಲ್ಲಿ ನಿಮಗೆ ಕೈಲಾದರೆ ನೀವು ಅಲ್ಲಿಯೂ ಸಹ ತುಪ್ಪದ ದೀಪವನ್ನು ಹಚ್ಚುವಂತಹದ್ದು. ಆಮೇಲೆ ಅವತ್ತಿನ ದಿನ ನೀವು ಅನ್ನನ ತೆಗೆದುಕೊಳ್ಬಾರ್ದು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿದ್ದೇನು ಅಡುಗೆನೂ ನೀವು ತಗೊಳ್ಬಾರ್ದು. ಅದೇ ಥರ ನೀವು ಏಕಾದಶಿಯನ್ನು ಇರುವಂತಹದ್ದು, ಉಪವಾಸವನ್ನು ಇರುವಂತಹದ್ದು. ನಿಮಗೆ ತೀರಾ ಆಗದೇ ಇಲ್ಲ ಅನ್ಬೇಕಾದ್ರೆ ಸ್ವಲ್ಪ ಒಂದು ಸಿಪ್ ನೀರು ಕುಡಿಬಹುದು. ಆದರೆ ಅಚ್ಚುಕಟ್ಟಾಗಿ ಮಾಡೋದಾದರೆ ನಿರ್ಜಲ ಏಕಾದಶಿಯನ್ನು ಮಾಡಿ. ಅದಾದಮೇಲೆ ನೀವು ಏಕಾದಶಿನ ಯಾವಾಗ ಬಿಡಬೇಕು ಅಂತಂದರೆ ನೆಕ್ಸ್ಟ್ ಡೇ ಜೂನ್ 26 ಶುಕ್ರವಾರ ಬೆಳಗ್ಗೆ 5 ಗಂಟೆ 20 ನಿಮಿಷದಿಂದ 8 ಗಂಟೆ 30 ನಿಮಿಷದವರೆಗೂ ಇದೆ ಬೆಳಗಿನ ಜಾವ. ನೀವು ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದುಬಿಟ್ಟು ಅದನ್ನೆಲ್ಲ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ, ಆಮೇಲೆ ಶುಚಿರ್ಭೂತರಾಗಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ನೀವು ಪೂಜೆಯನ್ನು ಮಾಡಿ ವಿಷ್ಣುವಿಗೆ ಆಗಲಿ, ಕೃಷ್ಣಗಾಗಲಿ, ರಾಯರಿಗಾಗಲಿ ಪೂಜೆಯನ್ನು ಮಾಡಿ ತುಳಸಿಗೆ ಅರ್ಘ್ಯವನ್ನು ಕೊಟ್ಬಿಟ್ಟು ಆಮೇಲೆ ನೀವು ಕೇಳ್ಕೋಬೇಕು ದೇವ್ರ ಹತ್ರ, ನಾನು ಈ ಪೂಜೆ ಮಾಡಿದ್ದೀನಿ, ಏನೇ ತಪ್ಪು ನಪ್ಪುಗಳಾಗಿದ್ರೂ ನೀನು ಕ್ಷಮಿಸು ತಂದೆ ಅಂತ ಕೇಳಿಕೊಂಡು ಉಪವಾಸವನ್ನು ಬಿಡುವಂತಹದ್ದು. ಇದು ಆಗಿತ್ತು ನಿರ್ಜಲ ಏಕಾದಶಿಯ ಪೂಜೆ. ಇದು ನೀವು ಪ್ರತಿ ತಿಂಗಳು ಮಾಡೋಕ್ಕಾಗಲ್ಲ ಏಕಾದಶಿ ಅಂತ ಅನ್ನೋರು ಈ ಏಕಾದಶಿನ ಮಾಡ್ಬೋದು. 3 ಅತ್ಯಂತ ಪ್ರಮುಖವಾದ ಏಕಾದಶಿಗಳು ಬರ್ತವೆ: ವೈಕುಂಠ ಏಕಾದಶಿ, ಉತ್ಥಾನ ಏಕಾದಶಿ, ಇದೊಂದು ನಿರ್ಜಲ ಏಕಾದಶಿ. ಎಲ್ಲ ಏಕಾದಶಿ ಮಾಡೋಕ್ಕಾಗಲ್ಲ ಅಂದರೂ ಇವು 3 ಆದರೂ ಮಾಡಬೇಕು. ಇವಾಗ ನಿರ್ಜಲ ಏಕಾದಶಿ ಬಂದಿರೋದ್ರಿಂದ ನಿಮಗೆ ನೋಡಿ ಆಗೋದಾದರೆ ಮಾಡಿ, ಇಲ್ಲ ನೀರಾದರೂ ಕುಡಿದು ಮಾಡ್ತೀವಿ ಅನ್ನೋದಾದರೆ ಅಷ್ಟು ನೀರು ಕುಡಿದ್ಬಿಟ್ಟು ಮಾಡೋದಾದರೆ ಮಾಡಬಹುದು. ಆದರೆ ಆ ನೀರು ಕುಡಿದ್ಮೇಲೆ ದೇವ್ರ ಹತ್ರ ಕೇಳ್ಕೋಬೇಕು, ನನಗೆ ಆಗ್ತಾ ಇಲ್ಲ, ಆ ಕಾರಣ ಸ್ವಾಮಿ ನಾನು ಸ್ವಲ್ಪ ನೀರನ್ನು ತೆಗೆದುಕೊಳ್ತಿದ್ದೇನೆ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಮನಸಲ್ಲೇ ಕೇಳ್ಕೊಂಬಿಟ್ಟು ನೀವು ನೀರನ್ನು ಬೇಕಾದ್ರೆ ತಗೋಬೋದು. ಇದಾಗಿತ್ತು ನಿರ್ಜಲ ಏಕಾದಶಿಯ ಸಂಪೂರ್ಣ ಮಾಹಿತಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.